ಪರೆ ನ ಪುನರ್ಭವಾಯ, ಮತ್ತೆ ಅವನು ಎಂದೂ ಕೂಡ ಭೂಲೋಕಕ್ಕೆ ಬರೋಲ್ಲ. ಬ್ರಹ್ಮದೇವರು ಸ್ತೋತ್ರ ಮಾಡಿದ್ರೆ ಭಗವಂತನಿಗೆ ಭಾರಿ ಆನಂದ ಆಗತ್ತೆ. ಇನ್ಯಾರು ಸ್ತೋತ್ರ ಮಾಡಿದ್ರೂ ಖುಷಿ ಆಗಲ್ಲ. ದೇವರಿಗೆ ಆನಂದ ಆಗಬೇಕಂದ್ರೆ ಯಾರು ಮಾಡಬೇಕು? ಆನಂದ ತೀರ್ಥರು ಮಾಡಬೇಕು. ಯಾಕಂದ್ರೆ ಅವರೇ ಭಾವಿ ಬ್ರಹ್ಮರು. ಆನಂದ ತೀರ್ಥ ಪರಾನಂದ ವರದ. ಆನಂದ ತೀರ್ಥರು ಮಾಡಿದರೆ ಮಾತ್ರ ಭಗವಂತನಿಗೆ ಭಾರಿ ಆನಂದ. ಆನಂದ ತೀರ್ಥ ವರದೆ ದಾನವಾರಣ್ಯ ಪಾವಕ್ಕೆ ಜ್ಞಾನದಾಯಿನಿ ದೇವೇಶೆ ಶ್ರೀನಿವಾಸೇಸ್ತು ಮೇ ಮನಃ. ಯಾಕೆ? ಯಾವಾಗಲೂ ಸ್ತೋತ್ರ ಮಾಡೋರು ಸ್ತೋತ್ರ ಮಾಡಿದ್ರೆ ಸಂತೋಷ. ಯಾವಾಗಲೂ ಒಮ್ಮೆ ಸ್ತೋತ್ರ ಮಾಡೋರನ್ನ ಕಂಡ್ರೆ ನಂಗೆ ಗೊತ್ತ್ರಿ ನಿಮ್ಮ ಕೆಲಸ ಆಗಬೇಕು ಅದಕ್ಕೆ ಹೊಗಳ್ತಾ ಇದ್ದೀರಿ ಅಂತಾರೆ. ನಾವೆಲ್ಲ ದೇವ್ರ ಹತ್ರ ಬಂದಾಗ ನಮ್ದೇನೋ ಎಕ್ಸಾಮ್ ಕಟ್ಟಿರ್ತೀವಿ, ಅಥವಾ ಇನ್ನೇನೋ ವರ ಹುಡುಕ್ತಿರ್ತೀವಿ, ಓದು ಹುಡುಕ್ತಿರ್ತೀವಿ, ಮದುವೆಗೆ ಛತ್ರ ಹುಡುಕ್ತಿರ್ತೀವಿ, ಏನೋ ಒಂದು ಕೆಲಸ ಇರುತ್ತೆ, ಅದಕ್ಕೆ ಹಣ್ಣು ಕಾಯಿ ಮಾಡಿಸಿ ದೇವ್ರಿಗೆ ಕೈ ಮುಗಿತೀವಿ. ನಮ್ಮನ್ನು ನೋಡಿ ದೇವ್ರಂದ, ನಂಗೆ ಗೊತ್ತಿಲ್ವಾ ನಿನ್ನ ಬುದ್ಧಿ, ನೀನು ಈಗ ಯಾಕೆ ಬಂದೆ ನಂಗೆ ಗೊತ್ತು, ನೀನೇನು ಯಾವಾಗಲೂ ನಾನು ಬಂದು ಸುತ್ತೋನಲ್ಲ, ನಿನ್ನ ಕೆಲಸ ಆಗ್ಬೇಕು ಬಂದಿದ್ಯಾ ಅಲ್ವಾ? ಇಂಥವ್ರನ್ನ ಕಂಡ್ರೆ ಅಟ್ಟಕ್ಕಟ್ಟೆ ದೇವರು. ಆದರೂ ದೇವ್ರಿಗೆ ಅವ್ರಿಗೆ ಅನುಗ್ರಹ ಮಾಡ್ತಾನೆ. ಅಂತೂ ಈಗಲಾರು ನನ್ನ ಹತ್ರ ಬಂದಿಯಲ್ಲಪ್ಪ, ನಂಗೆ ಅಷ್ಟೇ ಸಂತೋಷ, ನಿನ್ನ ಕೆಲಸ ಮಾಡ್ತೀನಿ ಹೋಗು ಅಂತಾನ. ಅದೇ ಯಾವಾಗಲೂ ದೇವರ ಸ್ಮರಣೆ ಮಾಡ್ತಾರಲ್ಲ, ಅವ್ರು ನೋಡಿದ್ರೆ ದೇವ್ರ ಖುಷಿ. ಅಯ್ಯೋ ನಿನ್ನೆ ಸ್ಮರಣೆ ಮಾಡ್ದ, ಯಾವಾಗಲೂ ನಂದೇ ನೆನಪು. ಹಾಗೆ ಬ್ರಹ್ಮದೇವರು ಸದಾ ಭಗವಂತನ ಸ್ತೋತ್ರ ಮಾಡುವವರಾದ ಕಾರಣ ಅವರ ಸ್ತೋತ್ರಕ್ಕೆ ದೇವರಿಗೆ ಎಷ್ಟು ಆನಂದ ಆಗುತ್ತೆ, ಉಳಿದವರು ಮಾಡಿದ್ರೆ ಅಷ್ಟು ಆನಂದ ಆಗೋಲ್ಲ. ಹಾಗಾಗಿ ಬ್ರಹ್ಮದೇವರು ಗರ್ಭಸ್ತುತಿ ಎಲ್ಲ ಮಾಡಿದ ಮೇಲೆ ಭಗವಂತ ದೇವಕಿಯ ಗರ್ಭದಿಂದ ಹೊರ ಬರಬೇಕು ಅಂತ ಅವನ ಇಚ್ಛೆ ಮಾಡ್ತಾ ಇದ್ದಾನೆ. ಒಂದು ಒಳ್ಳೆ ಮುಹೂರ್ತ. ಅಥೋ ಜಯಂತ್ಯಾ ಬುಧಬುನ್ನಿಶೀತೆ ಶಶೀವ ದೇವಕ್ಯುದಯೋದಯಾದ್ರೇ ದಿಗಷ್ಟಕೆ ರಾತ್ರಿ ಚರಾನ್ ಜಿಗೀಶೋ ತಿತಿರ್ನಿಶಾ ಸಾ ಚ ಗುಣೋಚಿತೈವ. ಬ್ರಹ್ಮಾದಿ ದೇವತೆಗಳ ಸ್ತೋತ್ರ ಎಲ್ಲ ಮುಗೀತು. ಭಗವಂತ ನೋಡ್ದ. ಶ್ರಾವಣ ಮಾಸ, ಕೃಷ್ಣ ಪಕ್ಷ, ಅಷ್ಟಮಿ ತಿಥಿ, ಮಧ್ಯರಾತ್ರಿ ಕಾಲ, ಒಳ್ಳೆ ರೋಹಿಣಿ ನಕ್ಷತ್ರ ಬಂದಿದೆ. ಆಗ ಭಗವಂತ ಅವತಾರ ಮಾಡಿದ್ದಾನಂತೆ. ತಮದ್ಭುತಂ ಬಾಲಕಮಂಬುಜೇಕ್ಷಣಂ ಚತುರ್ಭುಜಂ ಶಂಖಗದಾತ್ಯುದಾಯುಧಂ ಶ್ರೀವತ್ಸಲಕ್ಷ್ಮ್ಯಂ ಗಲಶೋಭಿಕೌಸ್ತುಭಂ ಪೀತಾಂಬರಂ ಸಾಂದ್ರಪಯೋಧ ಸೌಭಗಂ ಮಹಾರ್ಹ ವೈಡೂರ್ಯ ಕಿರೀಟ ಕುಂಡಲತ್ವಿಷಾ ಪರಿಷ್ವಕ್ತ ಸಹಸ್ರಕುಂತಲಂ ಉದ್ದಾಮ ಕಾಂಚಂಗದ ಕಂಕಣಾದಿಭಿಃ ವಿರೋಚಮಾನಂ ವಸುದೇವ ಈಕ್ಷತ. ಭಗವಂತ ದೇವಕಿಯ ಗರ್ಭದಿಂದ ಬಂದರೆ ಹೇಗಿದ್ದ? ನಾವೆಲ್ಲ ನಮ್ಮ ಮಕ್ಕಳು ಹುಟ್ಟಿದಾಗ ಹೇಗಿದ್ರು ಎಲ್ಲ ನೋಡಿರ್ತೀವಿ ಹೇಗಿತ್ತು ಅಂತ. ಹಾಗೆ ಕೃಷ್ಣನು ಹುಟ್ಟಿದ್ನ? ಅಯ್ಯೋ ಹಾಗೆ ಅನ್ಕೊಂಬಿಟ್ಟೀರ. ಹಾಗಾದ್ರೆ ಹೇಗಿದ್ದ? ಯಾರಿಗೆ ಗೊತ್ತ್ರಿ ಅವನು ಹೇಗಿದ್ದ ಅಂತ. ಎಷ್ಟೋ ಬಾರಿ ನಮ್ಮ ಮಕ್ಕಳು ಹುಟ್ಟಿದಾಗ ಹೇಗಿದ್ರು ನಮ್ಗೆ ಗೊತ್ತಿಲ್ಲ. ಯಾಕೆ ಗೊತ್ತಾ? ಆ ನರ್ಸ್ ತಂದು ಕೊಡುವಾಗ ಅದಕ್ಕೆ ಬಟ್ಟೆ ಗಿಟ್ಟೆ ಸುತ್ತಿಯೋ ಏನೇನೋ ಮಾಡಿ ತಂದು ಕೊಟ್ಟಿರ್ತಾಳೆ ಅಲ್ವಾ? ನಿಜವಾಗಿಯೂ ಹುಟ್ಟಿದ ತಕ್ಷಣ ಮಗುನ ನೋಡಿದ್ರೆ ಎತ್ಕೊಳ್ಳಿಕ್ಕೆ ಯಾರಿಗೂ ಅವ್ರಿಗೆ ಅಭ್ಯಾಸ. ಆ ಲೇಬರ್ ವಾರ್ಡಲ್ಲಿರೋರ್ಗೆ ಅದೇ ಅಭ್ಯಾಸ. ಅದರಿಂದ ಮಲಮೂತ್ರಗಳ ಒಟ್ಟಿಗೆ ಅದು ಬರುತ್ತದು. ಆದರೂ ಅದನ್ನು ಎತ್ಕೊಳ್ತಾರೆ, ಮಾಡ್ತಾರೆ, ಅವ್ರಿಗೆ ಅದೇ ಕೆಲಸ. ನಾವು ಎಷ್ಟು ಹೊಲಸಿಂದ ಬಂದಿದ್ದೇವೆ ಅದು ನಮಗೆ ಗೊತ್ತಿಲ್ಲ. ಅದು ನೆನಪು ಮಾಡಿಕೊಂಡ್ರೆ ಅಸಖ್ಯ ಆಗತ್ತೆ. ಹಾಗಾದ್ರೆ ಭಗವಂತನು ಭಗವಂತ ಹೀಗೆ ಬಂದಿಲ್ಲ. ಹಾಗಾದ್ರೆ ಹೇಗೆ ಬಂದಿದ್ದು ಆಚಾರ್ಯ? ನೀವು ನೋಡಿದ್ರೆ ಯಾವ ಆಚಾರ್ಯರು ನೋಡಿಲ್ಲ ರೀ. ಯಾರು ನೋಡಿದ್ರೋ ಅವ್ರು ಹೇಳ್ಬೋದು. ನೋಡಿದ ಆಚಾರ ಅಂದರೆ ವಸುದೇವಾಚಾರ್ಯರು. ವಸುದೇವ ಅವನೊಬ್ಬನೇ ನೋಡಿದ್ದು. ವಸುದೇವ ಈಕ್ಷತ. ಅದಕ್ಕೆ ವೇದವ್ಯಾಸ ದೇವರು ಅವನ ಹೆಸರಲ್ಲಿ ಆ ಶ್ಲೋಕ ಹಾಕ್ಬಿಟ್ಟಿದ್ದಾರೆ. ಈ ಆಚಾರ ನೋಡಿದ್ರು ಈ ಡಾಕ್ಟ್ರು ಏನಿಲ್ಲ, ವಸುದೇವ ಕಂಡ. ಎಷ್ಟು ಪುಣ್ಯ ಮಾಡ್ರಿ ಬೇಡ ವಸುದೇವ. ವಸುದೇವನ ಪುಣ್ಯ ಕಡಿಮೆ ಇಲ್ಲ ನೋಡಿ. ಅವನು ಸ್ವಯಂಭುವ ಮನ್ವಂತರ, ಮೊದಲ ಮನ್ವಂತರದಲ್ಲಿಯೇ ಅವನ ಹೆಸರೇ ಸುತಪ ಅಂತ. ಸುತಪ ಒಳ್ಳೆ ತಪಸ್ಸು ಮಾಡಿದವ ಅವನು. ಏನು ಒಳ್ಳೆ ತಪಸ್ಸು ಏನು ಗೊತ್ತಾ? ಅವನು ದೇವತೆಗಳ ಕಾಲಮಾನದಲ್ಲಿ 10,000 ವರ್ಷ ತಪಸ್ಸು ಮಾಡಿದ್ದಾನೆ. ನಾನು ನಿನ್ನೆ ಹೇಳಿದೆ,
ಕೃತಯುಗದಲ್ಲಿ ದೇವರನ್ನ ಒಲಿಸ್ಕೊಳ್ಬೇಕಾದ್ರೆ ಮಿನಿಮಮ್ ಟೈಮೇ 10,000 ವರ್ಷ. ಅದಕ್ಕಿಂತ ಕಡಿಮೆ ಮಾಡಿದವ್ರಿಗೆ ದೇವರ ಅನುಗ್ರಹ ಮಾಡ್ತಿಲ್ಲ. ಈ ಕೃತಯುಗದ ಕತೆ. ದ್ವಾಪರ ಯುಗದಲ್ಲಿ ಸ್ವಲ್ಪ ಡೌನ್ ಆಯಿತು ಯೋಗ್ಯತಾ, ಕೆಪಾಸಿಟಿ. ಅದಕ್ಕೆ 2 ವರ್ಷ ಕಮ್ಮಿ ಮಾಡ್ದ. ಈಗ ಗಾಂಧಿ ಜಯಂತಿ ಬಂದರೆ 20% ಕಮ್ಮಿ ಅಂತಾರಲ್ಲ, ದೀಪಾವಳಿ ಬಂದರೆ ಅಂತಾರಲ್ಲ. ಕೃತಯುಗ ಬಂದ್ರೇ ದೇವರು ಡೌನ್ ಮಾಡ್ದ, 20% ಕಮ್ಮಿ ಮಾಡಿ 8,000 ಸಾಕಂದ. ದ್ವಾಪರ ಬಂದಾಗಂತೂ ಇನ್ನು 50% ಅಂದ್ಬಿಟ್ಟ. ಏನಂದರೆ ಈ ಸೇಲ್ ಆಗದೇ ಇದ್ರೆ 50% ಸೇಲ್, ಆಫ್ ರೇಟ್ ಸೇಲ್ ಅಂತಾರಲ್ಲ, ಯಾರು ತಗೊಳ್ಳೋರು ಗತಿ ಇರಲ್ಲ. ಆದರೆ ತಪಸ್ ಮಾಡೋರು ಗತಿ ಇಲ್ಲ. ಅದಕ್ಕೆ ದೇವ್ರು ಹಾಳಾಗೋಲಿ 4,000 ಮಾಡಿ ಇಂದ. ಕಲಿಯುಗಕ್ಕೆ ಬಂದಮೇಲೆ ತಪಸ್ಸೇ ಕಿತ್ತಾಕ್ಬಿಟ್ಟ. ಇನ್ನು 4,000 ವರ್ಷ ನೀವು ಬದುಕೇ ಇರಲ್ಲ. 400 ವರ್ಷ ಇರೋ 40 ವರ್ಷವೇ ನೆಟ್ಟಿಗಿರಲ್ಲ. ಏನು ತಪಸ್ ಮಾಡ್ತೀರಿ? ಹಾಗಾದ್ರೆ ಕಲಿಯುಗದಲ್ಲಿ ತಪಸ್ಸಿಲ್ವಾ? ಇದೆ. ಏನು ತಪಸ್ಸು ಗೊತ್ತಾ? ಈ ದೇವರ ನೈವೇದ್ಯಕ್ಕೆ ಅಂತ ಅಗ್ಗಿಷ್ಟಿಗೆ ಮೇಲೆ ಅನ್ನಕ್ಕಿಡ್ತಿರಲ್ಲ, ಅಕ್ಕಿ ತೊಳೆದು ಅನ್ನಕ್ಕಿಟ್ಟು ಅನ್ನ ಆಗುವ ತನಕ ಸುಮ್ಮನೆ ದೇವ್ರ ಧ್ಯಾನ ಮಾಡಿದ್ರೆ ಅದೇ ತಪಸ್ಸಂತ. ಅಟ್ಟಕ್ಕೆ ದೇವರು ಹೊಲ್ದು ಬಿಡ್ತಾನಂತ. ಏನರ್ಥ ಅಂದರೆ, ಅಕ್ಕಿ ಕುದ್ದು ಅನ್ನ ಆಗೋಷ್ಟೊತ್ತು ನಮ್ಮ ಮನಸ್ಸು ದೇವರಲ್ಲಿ ಏಕಾಗ್ರವಾಗಿ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಊಟ ಆಗೋವರೆಗೂ ದೇವರ ಸ್ತೋತ್ರ ಮಾಡಿದ್ರೆ ಸಾಕು. ಇದರರ್ಥ ಒಂದಾದ್ರೆ, ಇನ್ನೊಂದು ಅರ್ಥ ಏನು ಗೊತ್ತಾ? ಕಲಿಯುಗದ ತಪಸ್ಸಂದರೆ ದೇವರ ಪೂಜೆಗೆ ಮುಂಚೆ ಏನೂ ತಿನ್ನಲ್ಲ ಕುಡಿಯಲ್ಲ ಅನ್ನೋದೇ ದೊಡ್ಡ ತಪಸ್ಸು. ಕಾಫಿ ಕುಡಿದೆ ಸ್ನಾನ ಮಾಡ್ತಾನೆ ಅಂದ್ರೆ ಅದೇ ಒಂದು ತಪಸ್ಸು. ಏನು ತಗೊಳ್ಳದೆ ದೇವ್ರ ಪೂಜೆ ಮಾಡ್ತಾನೆ, ಅದೇ ದೊಡ್ಡ ತಪಸ್ಸು ಕಲಿಯುಗದಲ್ಲಿ. ಏಕಾದಶಿ ಮಾಡಿ ಚಾತುರ್ಮಾಸ್ಯ ಮಾಡಿಬಿಡ್ತಾನೆ ಅಂದರೆ ಅವನು ವಸಿಷ್ಠರಿಗೆ ಸಮಾನ. ಈ ಭೂಮಿಯಲ್ಲಿ ನೀವು ವಸಿಷ್ಠರು ಮತ್ತು ವಿಶ್ವಾಮಿತ್ರರು ಬೇಕು ಅಂತ ಹೋಗಲೇಬೇಡಿ. ಯಾರು ಚಾತುರ್ಮಾಸ್ಯ ಏಕಾದಶಿ ಮಾಡ್ತಾನೆ, ವಿಷ್ಣು ಪಂಚಕ ಮಾಡಿದ್ದಾನೆ, ಅವನೇ ವಸಿಷ್ಠ ಅನ್ಕೊಂಬಿಡಿ. ಈ ಕಾಲಕ್ಕೆ ಅಟ್ ಸಿಗೋದು ಕಷ್ಟ ಕಲಿಯುಗದಲ್ಲಿ ಅಂತ. ಹಾಗಾದರೆ ಕೃತಯುಗದಲ್ಲಿ ಸ್ವಯಂಭುವ ಮನ್ವಂತರದಲ್ಲಿ ಈ ವಸುದೇವ ದೇವತೆಗಳ ಕಾಲಮಾನದಲ್ಲಿ 10,000 ವರ್ಷ ತಪಸ್ಸು ಮಾಡಿದ್ದಾರೆ. ತಪಸ್ಸು ಅಂದರೆ ಹೇಗಂದರೆ, ಬೇಸಿಗೆ ಕಾಲ ಬಂದಾಗ ಗ್ರೀಷ್ಮ ಋತುವಿನಲ್ಲಿ 5 ಅಗ್ನಿ ಹಾಕ್ಕೊಂಡು ಮಧ್ಯ ನಿಂತ್ಕೊಳ್ತಿದ್ದ. ಚಳಿಗಾಲದಲ್ಲಿ ನೀರಿನ ಮಧ್ಯ ನಿಂತ್ಕೊಳ್ತಿದ್ದ. ಚಳಿಗಾಲ, ಮಳೆಗಾಲ, ಬೇಸಿಗೆಗಾಲ, ನಮ್ಗೆ ಯಾವ ಕಾಲವೂ ತಪಸ್ಸಿಗಾಗಲ್ಲ ಅಲ್ವಾ? ಚಳಿಗಾಲದಲ್ಲಿ ಮಾಡ್ತೀರಾ ಸ್ನಾನ, ಅಯ್ಯೋ ಚಳಿ ಆಗಲ್ಲ ಅಂತ ಹೋಗಲಿ. ಬೇಸಿಗೆಗಾಲದಲ್ಲಿ ಮಾಡ್ತೀರಾ, ಅಯ್ಯೋ ಬಿಸಿಲಾಚಾರ, ಬೆಳಗ್ಗೆ ಹಶ್ವಾಗ್ಬಿಡುತ್ತೆ ಗೋವಿಂದ. ಯಾವಾಗಲೂ ನಮ್ಗೆ ಆಗೋದೇ ಇಲ್ಲ. ಆದರೆ ಆಯಾಯ ಕಾಲದಲ್ಲಿ ಅದೇ ರೀತಿ ತಪಸ್ಸು ಮಾಡಿ ತರಗೆಲೆ, ಒಣಗಿದ ಉದುರಿದ ಎಲೆಗಳನ್ನು ತಿಂದು ತಪಸ್ಸು ಮಾಡಿದ್ದಾನೆ. ದೇವರು ಬಂದೇ ಬಿಟ್ಟ. ನೋಡಿ, ನಮ್ಮ ತಪಸ್ಸೆಲ್ಲ ಕೆಲವು ಸತಿ ಗಂಡ ಮಾಡಿದ್ರೆ ಹೆಂಡತಿ ಮಾಡಲ್ಲ, ಹೆಂಡತಿ ಮಾಡಿದ್ರೆ ಗಂಡ ಮಾಡಲ್ಲ. ನೀವು ಮಾಡಿ ಅದು ಹೇಗೆ ಮಾಡ್ತಿರೋ ನೋಡೇ ಬಿಡ್ತೀನಿ ಅಂತ ಹೆಂಡತಿ ಚಾಲೆಂಜ್ ಮಾಡಿದ್ರೆ ಗಂಡ ಏನು ಮಾಡ್ತಾನೆ ಅಂದರೆ, ಈ ಮೇಡ್ ಫಾರ್ ಈಚ್ ಅದರ್ ಅಂತಾರೆ ನೋಡಿ. ದೇವರು ನಮ್ಮ ಸಾಧನೆ ಆಗ್ತಾ ಆಗ್ತಾ ಸಾಧನೆಗೆ ತಕ್ಕ ಸತಿಯನ್ನು ಭಗವಂತ ಕೊಡ್ತಾನೆ. ದೇವ್ರು ಕೊಡೋದು ಹೆಂಡತಿ ಮಕ್ಕಳೆಲ್ಲ ನಮ್ದಲ್ಲ. ಅವನೇನೋ ನಮ್ಮ ಹಣೆ ಬರೋಕ್ಕೆ ಎಂಥದ್ದು ಕಂತೆಗೆ ತಕ್ಕ ಬಂತೆ ಅಂತ ಅಲ್ವಾ? ಇಷ್ಟುದಪ್ಪ ಕಂತೆ ತೊಗೊಂಡ್ರೆ ಇಷ್ಟು ಹುಲ್ಲು. ನೀವು 5 ರೂಪಾಯಿ ಕೊತ್ತಂಬರಿ ಸೊಪ್ಪು ತೊಗೊಂಡ್ರೆ ಅದ್ರೊಳಗೆ 2 ಹುಲ್ಲು. 50 ರೂಪಾಯಿ ಕೊತ್ತಂಬರಿ ಸೊಪ್ಪು ತೊಗೊಂಡ್ರೆ 1 ಕಂತೆ ಹುಲ್ಲೇ ಇರುತ್ತೆ. ಜನಕ್ಕೊಂದಷ್ಟು ದನಕ್ಕೊಂದಷ್ಟು ಅಂತ ಅವರು ಕೊಟ್ಟಿರ್ತಾರೆ. ಹೀಗಾಗಿ ನಿಮ್ಮ ಸಾಧನೆ ಎಂಥದ್ದು ಅದಕ್ಕೆ ತಕ್ಕ ಸತಿ, ಸತಿಗೆ ತಕ್ಕ ಸುತ, ಸುತನಿಗೆ ತಕ್ಕ ಸ್ನುಷ ಸೊಸೆ, ಹಿಂಗದು ಕ್ರಮ ಅದು. ಹಾಗಾಗಿ ನಮ್ದೇನು ಸಾಧನೆ ಇರುತ್ತೆ ಅದು ನಮಗಿಂತೂ ನಮ್ಮ ದೇವರಿಗೆ ಚೆನ್ನಾಗಿ ಗೊತ್ತಿದೆ. ನನ್ನ ಯೋಗ್ಯತೆ ಏನು ಅಂತ ನನಗಿಂತಲೂ ನನ್ನೊಳಗಿರುವ ಭಗವಂತನಿಗೆ ಗೊತ್ತಾದ ಕಾರಣ ಇವನಿಗೆ ಎಂಥವಳನ್ನ ಕೊಡಬೇಕು ಅವನು ಫಿಕ್ಸ್ ಮಾಡಿರ್ತಾನೆ. ಅದಕ್ಕೆ ನಮ್ಮ ಯೋಗ್ಯತೆ ಇಲ್ಲದನ್ನು ಏನೋ ಮಾಡ್ಲಿಕ್ಕೆ ಹೋದರೆ ಪ್ರತಿಬಂಧಕವಾಗಿ ಹೊರಗಿಂದ ಯಾರನ್ನೂ ಕಳಿಸಲ್ಲ, ಒಳಗೆ ಹೆಂಡತಿ ಮಕ್ಕಳನ್ನೇ ಇಟ್ಬಿಟ್ಟಿರ್ತಾನೆ. ಆದ್ದರಿಂದ ಯಾವ ಜನ್ಮಕ್ಕೆ ಯಾವ ಕಾಲಕ್ಕೆ ದೇವ್ರು ಏನು ಕೊಡ್ತಾನೋ ಆ ಬಾಸ್ಗೆ ಎಲ್ಲ ಓಕೆ 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 ಅಂದ್ಕೊಂಡು ಹೋಗ್ಬಿಡಿ. ಅದು ಬಿಟ್ಟು ನೀವೇನು ವಿರುದ್ಧ ಮಾಡ್ಲಿಕ್ಕೆ ಹೋದ್ರೂ ನಡೆಯಲ್ಲ. ದೇವರು ಏನು ಮಾಡಿಸ್ತಾ ನಮ್ಮ ಯೋಗ್ಯತೆ ಅಷ್ಟೇ. ಹಾಗೆ ಮಾಡುವಾಗ ಈ ಸುತಪನಿಗೆ ಒಳ್ಳೆ ಹೆಂಡತಿ, ಅವಳ ಹೆಸರು ಪೃಷ್ಣಿ ಅಂತ. ಗಂಡನ ತಪಸ್ಸಿಗೆ 1 ದಿನ ಚಕಾರ ಎತ್ತದೆ, ಅವನೊಟ್ಟಿಗೆ ತಪಸ್ಸು ಮಾಡಿದ ಮಹಾತಾಯಿ. ಆ 2 ದಂಪತಿಗಳ ತಪಸ್ಸಿಗೆ ಮೆಚ್ಚಿ ಭಗವಂತ ಕಣ್ಣು ಮುಂದೆ ನಿಂತ. ಏನು ಬೇಕು ಅಂದ. ಅವರು ಏನು ಬೇಕು ಅಂತ ಕೇಳಿದ ತಕ್ಷಣ ಅವನ ಮುಖ ನೋಡಿ ನಿಂತರ ಮಗು ಬೇಕು ಅಂದ್ಬಿಟ್ರು. ಜ್ಞಾನ ಬೇಕು, ಭಕ್ತಿ ಬೇಕು, ವೈರಾಗ್ಯ ಬೇಕು, ಮೋಕ್ಷ ಬೇಕು. ಇದನ್ನು ಮುಂದೆ ವಸುದೇವ ನಾರದರಿಗೆ ಹೇಳ್ತಾನೆ. ಈ ಏಕಾದಶ ಸ್ಕಂದದಲ್ಲಿ ಬರುವಾಗ ನಾರದರಿಗೆ ಹೇಳ್ತಾನೆ, ನಾನು ಜನ್ಮಾಂತರದಲ್ಲಿ ತಪಸ್ಸು ಮಾಡಿದಾಗ ಭಗವಂತನಲ್ಲಿ ಜ್ಞಾನಕ್ಕಾಗಿ ಪ್ರಾರ್ಥನೆ ಮಾಡಲಿಲ್ಲ ಅಂತ.
ಅದಕ್ಕೆ ತಾವು ದಯಮಾಡಿ ನನ್ನನ್ನು ಉದ್ಧಾರ ಮಾಡಿ ಅಂತ ನಾರದರ ಹತ್ರ ಅನೇಕ ಉಪಾಖ್ಯಾನವನ್ನೆಲ್ಲ ವಸುದೇವ ಕೇಳಿದ್ದನ್ನೇ ಏಕಾದಶ ಸ್ಕಂದದಲ್ಲಿ ನಾವು ಕೇಳ್ತೇವೆ. ನೋಡಿ, ದೇವರೇ ಎದುರಿಗೆ ಬಂದಾಗಲೂ ಏನು ಕೇಳಬೇಕು ಅನ್ನೋದು ನಮ್ಮ ಕೈಲಿರಲ್ಲ. ಅವನೇ ನಮ್ಮೊಳಗೆ ನಿಂತು ಏನು ಕೇಳಬೇಕು ಅಂತ ಅವನೇ ಫಿಕ್ಸ್ ಮಾಡಿ ಅಷ್ಟೇ ಕೇಳಿಸ್ತಾನೆ. ಎಷ್ಟೋ ಸತಿ ನಾವು ತಿರುಪ್ತಿಗೆ ಹೋಗ್ತೀವಿ, ಬೆಂಗಳೂರಿಂದ ಹೋಗುವಾಗ ಏನೇನೋ ಕೇಳಬೇಕು ಅಂದ್ಕೊಂಡು ಹೋಗ್ತೀವಿ. ತಿಮ್ಮಪ್ಪನ ಮುಂದೆ ನಿಂತ ಕೇಳಿಗಿಳ ಎಳದೇ ಹಾಕ್ಬಿಟ್ಟಿರ್ತಾರೆ. ನೀವು ಅಲ್ಲಿ ಬೀದಿ ಬಾಗಿಲಲ್ಲಿ ನಿಂತು ಕೇಳಿದ್ರೆ ಅವನು ನೋಡಲ್ಲ, ಎದುರಿಗೆ ಹೋದಾಗ ನೆನಪು ಬರಲ್ಲ. ನಿಮಗೆ ನೆನಪು ಬರಲ್ಲ ಅಲ್ಲ, ಅವನು ನೆನಪಿಗೆ ತಂದು ಕೊಡಲ್ಲ. ನೆನಪಿಗೆ ಅವನು ತಂದು ಕೊಟ್ಟರೆ ಉಂಟು, ಇಲ್ದಿದ್ರಿ ಇಲ್ಲ. ಹಾಗಾಗಿ ವಸುದೇವ ಕೇಳಿದ್ದ ಭಗವಂತ ಮಗನಾಗಿ ಬರಬೇಕು ಅಂತ. ಆ ಮಗನಾಗಿ ಬರೋದನ್ನು ನೋಡಬೇಕು ಅಂತ ಇವನಿಗೆ ಬಯಕೆ ಇತ್ತು. ಅದಕ್ಕೆ ಆ ಭಗವಂತ ನೋಡುವ ಯೋಗ್ಯತೆಯನ್ನು ಜನ್ಮ ಜನ್ಮಾಂತರದ ಸಾಧನೆಗೆ ಫಲವಾಗಿ ದೇವರನ್ನು ನೋಡಿದ್ದಾನೆ. ಮೊದಲ ಜನ್ಮದಲ್ಲಿ ಸುತಪ, ಎರಡನೇ ಜನ್ಮದಲ್ಲಿ ಕಶ್ಯಪ, ಮೂರನೇ ಜನ್ಮದಲ್ಲಿ ವಸುದೇವ. ಈ 3 ಜನ್ಮಗಳಲ್ಲಿ ಮೊದಲನೇ ಜನ್ಮದಲ್ಲಿ ದೇವರು ಬಂದ ಪೃಷ್ಣಿಗರ್ಭ, ಎರಡನೇ ಜನ್ಮದಲ್ಲಿ ಬಂದ ವಾಮನ, ಮೂರನೇ ಜನ್ಮದಲ್ಲಿ ಕೃಷ್ಣ. ಹೀಗಾಗಿ ಆ 3 ರೂಪವನ್ನು ನೋಡಿದ ಸೌಭಾಗ್ಯ ವಸುದೇವಂದು. ಅವನಿಗೆ ನೋಡಿ ಅಭ್ಯಾಸ ಇತ್ತು. ಅದಕ್ಕೆ ಅವನು ಹೇಳ್ತಾನೆ, ನನಗೆ ಹುಟ್ಟಿದ ಮಗ ಹೇಗಿದ್ದ? ತಮದ್ಭುತಂ, ಮಗು ಹೇಗಿತ್ತು? ಅಯ್ಯೋ ಅಯ್ಯೋ ಆಶ್ಚರ್ಯ. ತಮ್ ಅದ್ಭುತಂ ಬಾಲಕಂ, ಮಗು ಬಾಲಕ ಅಂದರೆ ನಾವು ನೋಡ್ತೀವಲ್ಲ, 1 ವರ್ಷ 2 ವರ್ಷ ಬಾಲಕ. ಇದು ಬಾಲಕ ಅಲ್ಲ, ಇದನ್ನು ಬಾಲಕ ಅಂದದ್ದಲ್ಲ. ಕೃಷ್ಣ ಹಾಗಿದ್ದ ಅಂತ ಅರ್ಥ ಅಲ್ಲ. ಬಾಲಯೇವ ಬಾಲಕ. ಬಾಲ ಅಂದರೆ ಕೂದಲು ಅಂತ, ಕೂದಲು, ಬಾಲ್ ಕೂದಲು. ಬಾಲಯೇವ ಕೂದಲೇ ಕೃಷ್ಣನಾಗಿ ಬಂದದ್ದು ಕಾರಣ ಅವನಿಗೆ ಬಾಲಕ ಅಂತ. ಇನ್ನೊಂದು ಕೈತಿ ಬ್ರಹ್ಮ, ಕ ಅಂದರೆ ಬ್ರಹ್ಮದೇವರು. ಬ್ರಹ್ಮದೇವರೇ ಯಾರಿಗೆ ಬಾಲಕರೋ ಅವನಿವನು. ಇವನಿಗೆ ಬಾಲಕ ಯಾರು? ಬ್ರಹ್ಮ. ಬ್ರಹ್ಮದೇವರನ್ನೇ ಪಡೆದವ ಇವನು. ಅದಕ್ಕೆ ಇವನ ಹೆಸರೇನು? ಬಾಲಕ ಅಂತ ವರ್ಣನೆ ಮಾಡಿದ್ದಾರೆ. ಇಂಥ ಬಾಲಕ ಹೇಗಿದ್ದಾನೆ? ಅಂಬುಜೆ ಕ್ಷಣಂ, ಒಳ್ಳೆ ವೈಡೂರ್ಯ, ಕಿರೀಟ, ಕುಂಡಲ, ಏನೆಲ್ಲ ಕೌಸ್ತುಭಾಭರಣ, ಎಲ್ಲ ಆಭರಣದಿಂದ ವಿಶೇಷವಾಗಿ ಅಲಂಕಾರ ಮಾಡಿಕೊಂಡು ಭಗವಂತ ಬಂದಿದ್ದಾನೆ. ಅಲ್ಲ, ದೇವರು ಎಲ್ಲ ಮರ್ತ್ಯಾವತಾರಸ್ತ್ಯ ಮನುಷ್ಯನಂತೆ ಬಂದಮೇಲೆ ಮನುಷ್ಯನ ಥರ ಇರಬೇಕಪ್ಪ. ಅದೇನು ಈ ಡ್ರೆಸ್ ಎಲ್ಲ ಹಾಕ್ಕೊಂಡು, ಆಭರಣ ಎಲ್ಲ ಹಾಕ್ಕೊಂಡು, ಶೋ ಅಪ್ ಮಾಡಿಕೊಂಡು, ಈ ಮದುವೆ ಮನೆಗೆ ಬರೋರ ಥರ ಎಲ್ಲ ಅಲಂಕಾರ ಮಾಡ್ಕೊಂಡು ಏನದು ಬರೋದು? ಯಾಕೆ ಹೀಗೆ ಬಂದ ದೇವರು? ಯಾಕೆ ಬಂದ ಅಂದರೆ ದೇವರು ಹೇಳ್ತಾನೆ, ನಂತರ ಯಾರೂ ಹುಟ್ಟಲ್ಲ. ಅದರಿಂದ ನೀವು ತಿಳ್ಕೊಳ್ಳಿ, ನಿಮ್ಮಂತೆ ನನ್ನ ಹುಟ್ಟಲ್ಲ, ನಂತರ ಯಾರು ಹುಟ್ಟಲ್ಲ. ಯಾರು ಬರುವಾಗ ಶಂಖಚಕ್ರ ಹಿಡ್ಕೊಂಡು ಬಂದಿದ್ದಾರ? ಏನಿಲ್ಲ. ನಾನು ನೋಡಿ ಶಂಖಚಕ್ರ ಎಲ್ಲ ಹಿಡ್ಕೊಂಡು ಬಂದಿದ್ದೀನಿ, ಪೀತಾಂಬರವನ್ನು ಉಟ್ಕೊಂಡು ಬಂದಿದ್ದೀನಿ, ಕೌಸ್ತುಭಾಭರಣವನ್ನು ಧಾರಣೆ ಮಾಡಿದ್ದೀನಿ, ಶ್ರೀವತ್ಸ ಚಿಹ್ನೆ. ಅಲ್ಲ, ಇದರೊಳಗಿಂದ ಏನು ತಿಳಿತಾ ಇದೆ? ಏನು ತಿಳಿಯೋದು ಗೊತ್ತಾ? ದೇವರಂತಾನೆ, ನೀವೆಲ್ಲ ಬಂದ ಮೇಲೆ ನಿಮಗೆ ಮನೆ, ಮಡದಿ, ಮಕ್ಕಳು ಬಂದ ಮೇಲೆ ಬಂದದ್ದು ಅಲ್ವಾ? ನೀವು ಬರೋಕ್ಕೆ ಮುಂಚೆನೆ ಮನೆ ಇತ್ತಾ? ಇಲ್ಲ. ಮಡದಿ ಇದ್ಲಾ? ಇಲ್ಲ. ಮಕ್ಕಳಿದ್ರಾ? ಇಲ್ಲ. ನಂಗೆ ಹಾಗಲ್ಲ. ನಾನು ಬರುವಾಗಲೇ ಮನೆ, ಮಡದಿ, ಮಕ್ಕಳು ಎಲ್ಲರನ್ನೂ ತೊಗೊಂಡು ಬರ್ತೀನಿ. ತರ್ತೀನಿ ಅಲ್ಲ, ಹೋಗುವಾಗ ಎಲ್ಲ ತೊಗೊಂಡು ಹೋಗ್ತೀನಿ. ನೀವು ಬರುವಾಗೂ ಯಾರನ್ನೂ ಕರ್ಕೊಂಬರೋ ಹಂಗಿಲ್ಲ, ಹೋಗುವಾಗಲೂ ಯಾರನ್ನೂ ಕರ್ಕೊಂಡು ಹೋಗಿಲ್ಲ. ನನ್ನ ಸ್ಪೆಷಲ್ ಅದೇ ಅಂದ. ಹೌದಾ? ಎಲ್ಲಿ ನಿನ್ನ ಮನೆ? ದೇವರಂತಾನೆ, ಬ್ರಹ್ಮಾಂಡಂ ವರಮಂದಿರಂ, ಇಡೀ 14 ಲೋಕ ನನ್ನ ಹೊಟ್ಟೆ ಒಳಗೆ ಇದೆ. ಮನೆ ಎಲ್ಲಿದೆ? ಹೊಟ್ಟೆ ಒಳಗಿದೆ. ಇದೇನು ಅರ್ಥ ಆಚಾರ್ಯ? ಹೊಟ್ಟೆ ಒಳಗೆ ಮನೆ ಎಲ್ಲರೂ ಇರುತ್ತಾ? ಓ, ಇರುತ್ತೆ. ಏನಂದರೆ ಈ ಕೆಲವರೆಲ್ಲ ದೂರದ ದೇಶಕ್ಕೆ ಹೋಗಿ ಸಾಕಷ್ಟು ಸಂಪಾದನೆ ಮಾಡ್ತಾರೆ. ಬೆಂಗಳೂರಿಗೆ ಬರುವಾಗ ಆ ಊರಲ್ಲಿ ತೊಗೊಂಡು ಫ್ಲ್ಯಾಟ್ನೇ ಇಲ್ಲಿ ತರಕ್ಕಾಗತ್ತಾ? ಫ್ಲೈಟಲ್ಲಿ ಇಟ್ಕೊಂಡು ಅದನ್ನು ಸೇಲ್ ಮಾಡ್ತಾರೆ. ಚೆಕ್ ಮಾಡಿ, ಚೆಕ್ ಅಂತ ಒಳಗಿಟ್ಕೊಂಡು ಜೋಬಲ್ಲಿ ಇಟ್ಕೊಂಡು ಬಂದುಬಿಡ್ತಾರೆ. ಎಲ್ರಿ ಮನೆ? ಚೆಕ್ ಒಳಗಿದೆ, ಹೊಟ್ಟೆ ಒಳಗೆ ತೆಗೆದು ತೋರಿಸೋದು ದೊಡ್ಡ ಮನೆಯಾಗಿ ಬೆಂಗಳೂರಿನಲ್ಲಿ ಸಿಗುತ್ತಲ್ಲ. ಅಲ್ಲ, ಇವ್ರಿಗೆ ಇಷ್ಟು ತಲೆ ಇರಬೇಕಾದ್ರೆ ಈ ತಲೆ ಒಳಗಿದ್ದು ಬುದ್ಧಿ ಕೊಟ್ಟ ಭಗವಂತನ ತಲೆ ಎಟ್ಟು ದೊಡ್ಡದಿರಬೇಡ. ಇದರರ್ಥ ಎಲ್ಲವೂ ಸೂಕ್ಷ್ಮ ರೂಪದಿಂದ ಭಗವಂತನ ಹೊಟ್ಟೆ ಒಳಗಿದೆ. ಇದು ನಿಮ್ಗೆ ಹೇಳಬೇಕಂದ್ರೆ, ಹಿಂದೆಲ್ಲ ಈ ದೊಂಬರಾಟದವರು ಅಂತ ಬರೋರು, 2 ಎಲ್ಲ ಕಟ್ಕೊಂಡು ಬರೋರು, ಆಟ ಆಡುವಾಗ ಎಲ್ಲ ಬಿಚ್ಚೋರು, ಎಲ್ಲ ಆದಮೇಲೆ ಒಳಗೆ ಹಾಕೊಂಡು ಮತ್ತೆ ಹಾಗೆ ಹೋಗ್ಬಿಡೋರು. ಹಾಗೆ ಈ ಆಟ ಆಡುವಾಗ ಒಳಗಿರೋದನ್ನೆಲ್ಲ ತೆಗೆದು ಬಿಚ್ಚಿ ಭಗವಂತ ಆಟ ಆಡಿಸ್ತಾನೆ. ಸಾಕಂದಾಗ ಎಲ್ಲ ತೆಗೆದು ಹೊಟ್ಟೆ ಒಳಗೆ ಹಾಕ್ಕೊಳ್ತಾನೆ. 14 ಲೋಕ ದೇವರ ಉದರದ ಒಳಗಿದೆ. ಮನೆ ಆಯಿತು. ಮಡದಿ
ಅಯ್ಯೋ ಮಡದಿನೂ ಕರ್ಕೊಂಡೇ ಬಂದೆ ಎಂದ. ನಾವೇ ಹೋದಾಗೆಲ್ಲ ಬಿಟ್ಟು ಹೋಗ್ತಿರ್ತೀವಿ. ದೇವ್ರು ಬಿಡೋದೇ ಇಲ್ಲ. ಮದುವೆ ಮಾಡ್ಕೊಂಡ್ರೆ ಅಂಥವ್ರನ್ನ ಮಾಡ್ಕೊಳ್ಬೇಕು ಅಂತಾನೆ ಲಕ್ಷ್ಮಿ ಅವನ ಕೈ ಹಿಡಿದಿದ್ದು. ಯಾರ ಕೈ ಹಿಡಿದ್ರು ಬಿಟ್ಟು ಹೋಗ್ತಿರ್ತಾರೆ. ಅವ್ರು ಬಿಡದಿದ್ರು ನಾವೇ ಬಿಟ್ಟು ಹೋಗ್ಬಿಡ್ತೀವಿ. ಬಿಡದೆ ಹಿಡಿಯೋನು ಅಂದ್ರೆ ಅದು ಭಗವಂತ ಮಾತ್ರ. ಲಕ್ಷ್ಮಿ ನಮಗೆ ಹೇಳ್ತಾಳೆ, ನೀವು ಯಾರ್ಯಾರು ಕೈ ಕೊಡೋಕೆ ಹೋಗಬೇಡಿ. ಯಾರು ಹಿಡಿದ್ರು ಮೊದಲು ಹಿಡ್ಕೊಳ್ತಾರೆ, ಅಳ್ಳಾಡಿಸ್ತಾರೆ, ಕಡೆಗೆ ಜೀವನನೇ ಅಳ್ಳಾಡಿಸ್ಬಿಡ್ತಾರೆ. ಶೇಕ್ ಹ್ಯಾಂಡ್ ಅಂತ. ಹಿಂದಿನ ಕಾಲದಲ್ಲಿ ಈ ಶೇಕ್ ಹ್ಯಾಂಡ್ ಇರಲಿಲ್ಲ, ಆಲಿಂಗನ ಮಾಡ್ಕೊಳ್ಳೋರು. ಇವತ್ತಿಗೂ ಕೆಲವರು ಈ ವರಪೂಜೆ ಒಳಗೆ ಅಲಾಬಲ ಅಂತ ಮಾಡ್ತಾರೆ, ಆಲಿಂಗನವೇ ಅಲ್ಲಿ. ಶಾಕ್ ಹ್ಯಾಂಡ್ ಇಲ್ಲ. ಈ ಹ್ಯಾಂಡ್ ಶೇಕ್ ಮಾಡಿದ್ರೆ ಮುಂದೆ ಜೀವನನೇ ಶೇಕ್ ಮಾಡಿಬಿಡ್ತಾರೆ. ಅಯ್ಯೋ ನಿಮ್ಮನ್ನು ನಂಬ್ಕೊಂಡಿದ್ದೆ, ಸರಿಯಾಗಿ ಕೈ ಕೊಟ್ರಲ್ಲ. ಅಲ್ಲ, ಮೊದಲು ಕೊಟ್ಟಾಗಲೇ ಕೈ ಕೊಟ್ಟಿದ್ದ, ಅದರದ್ದು ಎಫೆಕ್ಟ್ ಇವತ್ತಾಗ್ತಾ ಇದೆ, ಅಷ್ಟೇ ವ್ಯತ್ಯಾಸ. ಆದ್ದರಿಂದ ಕೈ ಹಿಡಿದ್ರೆ ಬಿಡಬಾರದು ಅಂತ ಹಿಡಿಯೋನು ಯಾರಂದ್ರೆ ಅದು ಭಗವಂತ ಮಾತ್ರ ಅಂತ ತೋರಿಸ್ಲಿಕ್ಕೆ ಲಕ್ಷ್ಮಿ ಹೇಳ್ತಾಳೆ. ನಾರಾಯಣ ಹೇಳ್ತಾನೆ, ನಾನು ಬರುವಾಗ ಲಕ್ಷ್ಮೀ ಸಮೇತ ಬಂದೆ. ಎಲ್ಲಿ ಲಕ್ಷ್ಮಿ? ಶ್ರೀವತ್ಸ ಲಕ್ಷ್ಮ್ಯಂ. ಶ್ರೀವತ್ಸ ಚಿಹ್ನೆ ಇದೆಯಲ್ಲ, ಅದೇ ಲಕ್ಷ್ಮಿ. ಸರಿ, ಹೆಂಡತಿ ಆಯಿತು. ಮಕ್ಕಳು, ಅದು ಗಲಶೋಭಿ ಕೌಸ್ತುಭಂ. ಕುತ್ತಿಗೆಯಲ್ಲಿ ಇದೆಯಲ್ಲ ಡಾಲರು, ಅದು ಡಾಲರ್ ಅಲ್ಲ, ನನ್ನ ದೊಡ್ಡ ಮಗ ಅಂತ. ಬ್ರಹ್ಮಾಧಿಷ್ಠಿತ ಕೌಸ್ತುಭ ರತ್ನೋದ್ಭಾಸಿತ ಕಂಠಾಯ. ದೇವರ ಕಂಠದಲ್ಲಿರುವ ಆಭರಣ ಇದೆಯಲ್ಲ, ಅದೇ ಬ್ರಹ್ಮದೇವರು. ದೇವರು ನಮಗೆಲ್ಲ ಮಕ್ಕಳು ಕುತ್ತಿಗೆಗೆ ನೇತಾಡ್ತಾರಲ್ಲ, ದೇವ್ರ ಹಂಗಲ್ಲ. ಒಳ್ಳೆ ನನ್ನ ಮಗ ಅಂಥೇಳಿ ಕುತ್ತಿಗೆ ಕಟ್ಕೊಂಡು ಬಿಟ್ಟಿದ್ದಾನೆ. ಎಲ್ಲ ನಾವು ನಮ್ಮ ಜನ್ಮಕ್ಕೆ ಹತ್ತಿದ್ದು ನಾವು ಕಟ್ಕೊಂಡಿರೋದು ಅಂತೀವಲ್ಲ, ದೇವರು ಹಾಗೆ ಇಷ್ಟು ಅನುಬಂಧ, ಮಗನ ಮೇಲೆ ಇಷ್ಟು ಪ್ರೀತಿ. ಅವನು ಯಾಕೆ ಕುತ್ತಿಗೆ ಕಟ್ಕೊಂಡ ಅಂದರೆ, ನಮ್ಮೆಲ್ಲ ಮಕ್ಕಳು ನಾವು ಕರಳು ಬಳ್ಳಿ ಅಂತ ಕಟ್ ಮಾಡಿಬಿಡ್ತೀವಿ. ಹುಟ್ಟಿದ ತಕ್ಷಣ ಕಟ್ ಮಾಡಿ ಆ ಕಡೆ ಹಾಕಿಬಿಡ್ತೀವಿ. ಆದರೆ ದೇವ್ರದ್ದು ಕಟ್ ಮಾಡೋ ಅಂಥ ಮಗ ಅಲ್ಲೇ ಅಲ್ಲ, ಮತ್ತು ಹೆಂಡತಿ ಪಡೆದ ಮಗನೂ ಅಲ್ಲ, ಸ್ವಯಂ ತಾನೇ ಪಡೆದದ್ದು. ಬಿಟ್ಟು ಹೋಗೋ ಪ್ರಾಬ್ಲಮ್ಮೇ ಇಲ್ಲ. ಅದಕ್ಕೆ ಕುತ್ತಿಗೆಗೆ ಕಟ್ಕೊಂಡ್ಬಿಟ್ಟಿದ್ದಾನೆ. ಆದರೆ ಮಡದಿ ಆಯಿತು, ಮಕ್ಕಳಾಯಿತು, ಮಗ ಆಯಿತು, ಮನೆ ಆಯಿತು, ಎಲ್ಲರ ಒಟ್ಟಿಗೆ ಬರ್ತೀನಿ, ಎಲ್ಲರ ಒಟ್ಟಿಗೆ ಹೋಗ್ತೀನಿ, ನನ್ನ ಹಾಗೆ ಯಾರೂ ಇಲ್ಲ ಅಂತ ತೋರಿಸ್ಲಿಕ್ಕೆ ಭಗವಂತ ಆ ರೀತಿ ಬಂದ ಅಂತ. ಶ್ರೀಕೃಷ್ಣ ಅರ್ಪಣಮಸ್ತು. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿನೇರಿತ ಯದವೋಚ ಮಹಂತೇನ